ಹಾಯ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಎಸ್ ಫ್ರೆಂಡ್ಸ್, ಇಂದು ನಾವು ಮಾತನಾಡಲಿಕ್ಕೆ ಹೊರಟಿರುವುದು ಕರ್ನಾಟಕದ 3 ಅದ್ಭುತ ಫಿಲ್ಮ್ ಆದಂತಹ ಕಾಟೇರ, ಕಾಂತಾರ ಚಾಪ್ಟರ್ 1 ಹಾಗೂ ಡೆವಿಲ್ ಮೂವಿಯ 2ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಬಗ್ಗೆ. ಈ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೂ ಇತರ ಮಾಹಿತಿ ನಿಮಗೆ ತಿಳಿಸುವ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಕನ್ನಡ ಚಿತ್ರರಂಗದ ಅಭಿಮಾನಿಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನಾವು ಎಲ್ಲ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೂ ಇತರ ಮಾಹಿತಿ ನಿಮಗೆ ತಿಳಿಸ್ತಾ ಇರ್ತೇವೆ. ಮೊದಲು ನಾವು ಕಾಟೇರ ಮೂವಿಯ ಬಗ್ಗೆ ತಿಳಿಸುವುದಾದ್ರೆ, ಈ ಫಿಲ್ಮ್ ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರ ಹಿಟ್ ಫಿಲ್ಮ್ಗಳಲ್ಲೊಂದಾಗಿದೆ. ಈ ಫಿಲ್ಮ್ನಲ್ಲಿ ಡಿ ಬಾಸ್ ಅವರು ಕಾಮ್ ಆಗಿ ಮೆಚ್ಯೂರಿಟಿ ಜೊತೆಗೆ ಸಖತ್ ಆಗಿ ಅಭಿನಯಿಸಿದ್ದರು. ಹಾಗೆ ಕಾಟೇರ ಮೂವಿಯ 2ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಬಗ್ಗೆ ತಿಳಿಸುವುದಾದ್ರೆ, ಕರ್ನಾಟಕದಲ್ಲಿ ಕಾಟೇರ ಫಿಲ್ಮ್ 15 ಕೋಟಿ 20 ಲಕ್ಷ ಕಲೆಕ್ಷನ್ ಮಾಡಿದೆ. ಹಾಗೆ ಕಾಟೇರ ಫಿಲ್ಮ್ ಓವರ್ಸೀಸ್ ನಲ್ಲಿ 2ನೇ ದಿನಕ್ಕೆ 3 ಕೋಟಿ 80 ಲಕ್ಷ ಕಲೆಕ್ಷನ್ ಮಾಡಿದೆ. ಹಾಗೆ ಕಾಟೇರ ಫಿಲ್ಮ್ ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ತಿಳಿಸುವುದಾದ್ರೆ 20 ಕೋಟಿ 15 ಲಕ್ಷ ಕಲೆಕ್ಷನ್ ಮಾಡಿದೆ. ಹಾಗೆ ಈ ಮೂವಿಯ ಟೋಟಲ್ ವರ್ಲ್ಡ್ ವೈಡ್ ಗ್ರಾಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ತಿಳಿಸುವುದಾದ್ರೆ 39 ಕೋಟಿ 20 ಲಕ್ಷ ಕಲೆಕ್ಷನ್ ಮಾಡಿದೆ ಕಾಟೇರ ಫಿಲ್ಮ್ 2ನೇ ದಿನಕ್ಕೆ. ಇನ್ನು ಕರ್ನಾಟಕದ ಅದ್ಭುತ ಫಿಲ್ಮ್ ಆದಂತಹ ಕಾಂತಾರ ಚಾಪ್ಟರ್ 1 ಫಿಲ್ಮ್ ನ ಬಗ್ಗೆ ತಿಳಿಸುವುದಾದ್ರೆ, ಈ ಒಂದು ಸಿನಿಮಾದಲ್ಲಿ ನಿಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಕರ್ನಾಟಕದ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಅಭಿನಯಿಸಿದ್ದರು. ಅವರ ಆಕ್ಟಿಂಗ್ ಈ ಫಿಲ್ಮ್ ನಲ್ಲಿ ಗೂಸ್ ಬಂಪ್ಸ್ ತರೋ ಲೆವೆಲ್ ಅಲ್ಲಿದೆ. ಹಾಗೆ ಈ ಫಿಲ್ಮ್ ನ 2ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ತಿಳಿಸುವುದಾದ್ರೆ, ಈ ಫಿಲ್ಮ್ ಕರ್ನಾಟಕದಲ್ಲಿ 2ನೇ ದಿನಕ್ಕೆ 13 ಕೋಟಿ 40 ಲಕ್ಷ ಕಲೆಕ್ಷನ್ ಮಾಡಿತ್ತು. ಹಾಗೆ ಆಂಧ್ರ ಪ್ರದೇಶದಲ್ಲಿ ಈ ಫಿಲ್ಮ್ 2ನೇ ದಿನಕ್ಕೆ 7 ಕೋಟಿ 30 ಲಕ್ಷ ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ ತಮಿಳುನಾಡಿನಲ್ಲಿ 9 ಕೋಟಿ 40 ಲಕ್ಷ ಕಲೆಕ್ಷನ್ ಮಾಡಿತ್ತು. ಹಾಗೆ ಹಿಂದಿಯಲ್ಲಿ 2ನೇ ದಿನಕ್ಕೆ 15 ಕೋಟಿ 30 ಲಕ್ಷ ಕಲೆಕ್ಷನ್ ಮಾಡಿತ್ತು. ಹಾಗೆ ಕೇರಳದಲ್ಲಿ 4 ಕೋಟಿ 21 ಲಕ್ಷ ಕಲೆಕ್ಷನ್ ಮಾಡಿತ್ತು. ಹಾಗೆ ಓವರ್ ಆಲ್ ಇಂಡಿಯಾದಲ್ಲಿ 52 ಕೋಟಿ 20 ಲಕ್ಷ ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ ಓವರ್ಸೀಸ್ ನಲ್ಲಿ 9 ಕೋಟಿ 30 ಲಕ್ಷ ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ತಿಳಿಸುವುದಾದ್ರೆ 171 ಕೋಟಿ 80 ಲಕ್ಷ ಕಲೆಕ್ಷನ್ ಮಾಡಿತ್ತಂತ ಹೇಳಬಹುದು ಕಾಂತಾರ ಚಾಪ್ಟರ್ 1 ಫಿಲ್ಮ್. ಹಾಗೆ ಇನ್ನೊಂದು ಅದ್ಭುತ ಫಿಲ್ಮ್ ನಿನ್ನೆ ಅಷ್ಟು ರಿಲೀಸ್ ಆದಂತಹ ಡೆವಿಲ್ ನಿನ್ನೆ ರಿಲೀಸ್ ಆದ ಕಾರಣ ಆಡಿಯನ್ಸ್ ನಲ್ಲಿ ಫ್ರೆಶ್ ಎಕ್ಸೈಟ್ಮೆಂಟ್ ಕಾಣಬಹುದು. ಇದು ಥ್ರಿಲ್ಲರ್ ಟೈಪ್ ಫಿಲ್ಮ್ ಆಗಿದ್ದು ಇನ್ವೆಸ್ಟಿಗೇಷನ್ ಬ್ಯಾಕ್ ಗ್ರೌಂಡ್ ಹೊಂದಿದೆ. ವಿಜುವಲ್ಸ್ ಹಾಗೂ ಮೇಕಿಂಗ್ ಕೂಡ ಕ್ಲಾಸಿ ಫೀಲ್ ಕೊಡುತ್ತದೆ. ಪ್ರತಿಯೊಂದು ಸೀನ್ ಅಲ್ಲೂ ಸಸ್ಪೆನ್ಸ್ ಇರೋದರಿಂದ ಸಿನಿಮಾ ಫಸ್ಟ್ ಡೇ ಇಂದಲೂ ಫಿಲ್ಮ್ಗೆ ಹೈಪ್ ನೋಡಬಹುದು. ಹಾಗೆ ಡೆವಿಲ್ ಮೂವಿಯ 2ನೇ ದಿನದ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕಿಂಗ್ ನ ಪ್ರಕಾರ ಕರ್ನಾಟಕದ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ತಿಳಿಸುವುದಾದ್ರೆ 10 ಕೋಟಿ 14 ಲಕ್ಷ ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಹಿಂದಿಯಲ್ಲಿ 2ನೇ ದಿನಕ್ಕೆ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕಿಂಗ್ ನ ಪ್ರಕಾರ 1 ಕೋಟಿ 15 ಲಕ್ಷ ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಓವರ್ಸೀಸ್ ನಲ್ಲಿ 3 ಕೋಟಿ 31 ಲಕ್ಷ ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಈ ಫಿಲ್ಮ್ ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ತಿಳಿಸುವುದಾದ್ರೆ 14 ಕೋಟಿ 30 ಲಕ್ಷ ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಈ ಫಿಲ್ಮ್ ನ ವರ್ಲ್ಡ್ ವೈಡ್ ಗ್ರಾಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ತಿಳಿಸುವುದಾದ್ರೆ 38 ಕೋಟಿ 40 ಲಕ್ಷ ಕಲೆಕ್ಷನ್ ಮಾಡುತ್ತಿದೆ ಅಂತ ಹೇಳಬಹುದು ನಮ್ಮ ಡೆವಿಲ್ ಫಿಲ್ಮ್. ಹಾಗೆ ಈ 3 ಫಿಲ್ಮ್ ನಲ್ಲಿ ನಿಮಗೆ ಜಾಸ್ತಿ ಸಿನಿಮಾ ಯಾವುದು ಕನೆಕ್ಟ್ ಆಯ್ತಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಇಂತಹ ಫಿಲ್ಮಿ ರಿಲೇಟೆಡ್ ವಿಡಿಯೋಸ್ ಇನ್ನೂ ನಿಮಗೆ ಬೇಕಾದ್ರೆ ನಮ್ಮ ಫಿಲ್ಮಿ ರಾಕ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.